ನಮ್ಮ ಪೊಲೀಸ್ ಹೆಡ್ ಕ್ವಾರ್ಟರ್ ಇಂದ ಒಂದು ಫಾರೆನ್ಸಿಕ್ ವ್ಯಾನ್ ಮತ್ತು 3 ಬೋಲೆರೋ ಹೊಸದಾಗಿ ಕೊಟ್ಟಿದ್ದಾರೆ. ಈ ಫಾರೆನ್ಸಿಕ್ ವ್ಯಾನ್ ಏನಿದೆ ಇದು ಸ್ಟೇಟ್ ಆಫ್ ದ ಆರ್ಟ್ ಮಷಿನ್ ಇದೆ. ಈ ಫಾರೆನ್ಸಿಕ್ ವ್ಯಾನ್ ಒಳಗಡೆ 17 ಡಿಫರೆಂಟ್ ಟೈಪ್ಸ್ ಕಿಟ್ ಇನ್ಬಿಲ್ಟ್ ಅವರು ಕೊಡ್ತಾ ಇದ್ದಾರೆ. ಸೀನ್ ಆಫ್ ಕ್ರೈಮ್ ಪ್ರೊಟೆಕ್ಷನ್ಗೆ ನಮಗೆ ಏನೇನ್ ಸಾಮಗ್ರಿ ಬೇಕು, ಎವಿಡೆನ್ಸ್ ಪಾಯಿಂಟ್ ಮಾಡಕ್ಕೆ ಪಾಯಿಂಟರ್ ಏನೇನ್ ಬೇಕು, ಅದರ ಜೊತೆಗೆ ಒಂದು ಡಿಜಿಟಲ್ ಎವಿಡೆನ್ಸ್ ಕ್ಯಾಪ್ಚರಿಂಗ್ಗೋಸ್ಕರ ಒಂದು ಡಿಜಿಟಲ್ ಕಿಟ್ ಇದೆ. ಅದರಲ್ಲಿ ಒಂದು DNA ಅನಾಲಿಸಿಸ್ಗೋಸ್ಕರ ಒಂದು ಸ್ಮಾಲ್ ಕಿಟ್ ಕೊಟ್ಟಿದ್ದಾರೆ. ಅದರ ಜೊತೆಗೆ ನಾರ್ಕೋಟಿಕ್ಸ್ ಕಿಟ್ ಕೊಟ್ಟಿದ್ದಾರೆ. ನಮ್ಗೆ ಯಾವುದೇ ಪೌಡರ್ ಸಿಕ್ಕಿದೆ ಅವನು ಹೇಳ್ಬೋದು ಇಲ್ಲ ಸರ್ ಇದು ಶುಗರ್ ಇದೆ ಅಲ್ಲ ಅಂದ್ರೆ ಇದು ಆಟ ಇದೆ ಅಂತ. ಸೊ ಆ ಕಿಟ್ ಸ್ಯಾಂಪಲ್ ನಾವು ಕಿಟ್ದು ಐಟಮ್ ಏನಿದೆ ಅದ್ರ ಒಳಗಡೆ ಹಾಕಿದ ತಕ್ಷಣ ನಮಗೆ ಆನ್ ದ ಸ್ಪಾಟ್ ಗೊತ್ತಾಗ್ಬಿಡುತ್ತೆ ಇದು ನಾರ್ಕೋಟಿಕ್ ಸಬ್ಸ್ಟೆನ್ಸ್ ಇದೆ ಅಥವಾ ಇಲ್ಲ. ಈ ತರ ಬ್ಲಡ್ ಸೀನ್ ಆಫ್ ಕ್ರೈಮ್ ನಲ್ಲಿ ಕೆಲವು ಸಲ ಬ್ಲಡ್ ತೋಳ್ಬಿಡ್ತಾರೆ ಇವರು, ಆದ್ರೆ ಆ ಕೆಮಿಕಲ್ ನಮ್ಮ ಹತ್ರ ಇದೆ. ಆ ಕೆಮಿಕಲ್ ಇಂದ ನಾವು ಸ್ಪ್ರೇ ಮಾಡಿದ ತಕ್ಷಣ ನಮ್ಗೆ ಅಲ್ಲಿ ಬ್ಲಡ್ ಇದೆ ಅಂತ ಗೊತ್ತಾಗ್ತದೆ. ಸೊ ಈ ತರ 17 ಬೇರೆ ಬೇರೆ ಕಿಟ್ ಕೊಟ್ಟಿದ್ದಾರೆ. ಒಟ್ಟಾರೆ ನಮ್ಮ ಸೀನ್ ಆಫ್ ಕ್ರೈಮ್ ಎವಿಡೆನ್ಸ್ ಕಲೆಕ್ಷನ್ ಸೈಂಟಿಫಿಕ್ ಆಗಿ ಆಗುತ್ತೆ, ಇನ್ನು ಉನ್ನತ ಆಗಿ ಆಗುತ್ತೆ ಮತ್ತು ಬರುವ ದಿನಗಳಲ್ಲಿ ಇದರಿಂದ ನಮಗೆ ಹೆಚ್ಚಿನ ಕನ್ವಿಕ್ಷನ್ ನಮಗೆ ಬೇರೆ ಬೇರೆ ಕೇಸಸ್ ನಲ್ಲಿ ಸಿಗ್ಬಹುದು ಅಂತ ನಮ್ಗೆ ವಿಶ್ವಾಸ ಇದೆ. 2-3 ತಿಂಗಳ ಮುಂಚೆ ಒಂದು ಇಲಿಸಿಟ್ ರಿಲೇಶನ್ಶಿಪ್ ಇಂದ ಒಂದು ಕೊಲೆ ಆಗಿತ್ತು. ಹೆಂಡತಿ ಮುಂಚೆ ಅವರು ಡಯಾಬಿಟಿಸ್ ಇತ್ತು, ಅವರು ಬಿದ್ದು ಹೋಗಿದ್ರು, ವಾಶ್ ಬೇಸಿನ್ ಮೇಲೆ ತಲೆ ಪೇಟಾಗಿ ತೀರೋಗಿದ್ದಾರೆ ಅಂತ ಹೇಳಿದರು. ಈ ನಮ್ಮ FSL ಟೀಮ್ ಅಲ್ಲಿ ಈ ಕೆಮಿಕಲ್ ಬಳಸ್ಕೊಂಡು ಅಲ್ಲಿ ಬ್ಲಡ್ ಸ್ಪಾಟ್ಸ್ ಸಾಕಷ್ಟು ರೂಮ್ ನಲ್ಲಿ ನೋಡ್ಕೊಂಡಿದ್ದಾರೆ. ಅದರಿಂದ ಈ ಕೇಸ್ ಪತ್ತೆ ಆಗಿತ್ತು. ಸೊ ಫಾರೆನ್ಸಿಕ್ ಸೈನ್ಸ್ ನಮ್ಗೆ ಈ ಗುನೆ ಪತ್ತೆ ಮಾಡಕ್ಕೆ ಮತ್ತು ಕೋರ್ಟ್ ನಲ್ಲಿ ಪ್ರೂವ್ ಮಾಡಕ್ಕೆ ಬಹಳ ಅನುಕೂಲ ಮಾಡುತ್ತೆ. ಸೊ ಬರೋ ದಿನಗಳಲ್ಲಿ ನಮ್ಗೆ ವಿಶ್ವಾಸ ಇದೆ ಇಟ್ ವಿಲ್ ಎನ್ಹಾನ್ಸ್ ಅವರ್ ಕ್ಯಾಪಬಿಲಿಟೀಸ್.